ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಭಾಳಷ್ಟು ಜನ ವೀಡಿಯೋಸ್ನ ವಾಚ್ ಮಾಡಿರ್ತೀರ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆತೋಗಿರ್ತೀರ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಇಲಾಖೆ ಈಗ ತಾನೇ ಒಂದು ಮಹತ್ವದ ಒಂದು ಅಪ್ಡೇಟನ್ನು ಕೊಟ್ಟಿದೆ. ಸೊ ಪೊಲೀಸ್ ನೇಮಕಾತಿ ಯಾವಾಗ ಆಗುತ್ತೆ, ಹಾಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಡಿಸ್ಟಿಕ್ ವೈಸು ಅಂತ ಇದೊಂದು ಆದೇಶ ಪತ್ರವನ್ನು ಹೊರಡಿಸಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ PC ನೇಮಕಾತಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಅಪ್ಡೇಟನ್ನು ನಾನು ಹೇಳ್ತಾ ಇದ್ದೀನಿ. 13ನೇ ತಾರೀಕು ಬಂದಿರತಕ್ಕಂಥದ್ದು ಆದೇಶ ಪತ್ರದಲ್ಲಿ ಏನಿದೆ, ಹಾಗೆ ಯಾವಾಗ ನೇಮಕಾತಿ ಆಗುತ್ತೆ, ಹಾಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೋಡಿ, ಇದು ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಾರ್ಯಾಲಯ, ಕರ್ನಾಟಕ ರಾಜ್ಯ, ಬೆಂಗಳೂರು. ಪೊಲೀಸ್ ಇಲಾಖೆ ಹೊರಡಿಸಿರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ ಕಚೇರಿ, ಕರ್ನಾಟಕ ರಾಜ್ಯ, ಬೆಂಗಳೂರು. ಇದು 13ನೇ ತಾರೀಕು ಇದೇ ತಿಂಗಳು ಇದು ಮಾಡಿರ್ತಕ್ಕಂಥದ್ದು, ಅಂದರೆ ನಿನ್ನೆ ಈ ಒಂದು ಆದೇಶ ಪತ್ರವನ್ನು ಹೊರಡಿಸಿರ್ತಕ್ಕಂಥದ್ದು. ನೋಡಿ, ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ, ಬೆಂಗಳೂರು. ವಿಷಯ ಏನು ಅಂತ ಹೇಳಿದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಒಂದು ಕುರಿತು ಈ ಆದೇಶ ಪತ್ರದಲ್ಲಿ ಒಳಗೊಂಡಿರುತ್ತದೆ. ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯ ಉಲ್ಲೇಖಿತ ಪತ್ರಗಳನ್ನು ಗಮನಿಸಲು ಕೋರಲಾಗಿದೆ. ಸದರಿ ಪತ್ರಗಳಲ್ಲಿ 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳುವಂತೆ ಕೋರಲಾಗಿತ್ತು, ಹಾಗೂ ಘಟಕವಾರು ಹುದ್ದೆಗಳ ಹಂಚಿಕೆಯ ವಿವರವನ್ನು ಒದಗಿಸಲಾಗಿತ್ತು. ನೋಡಿ, 1650 ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈ ನೇರ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ಈ ವಿಷಯದಲ್ಲಿ ಈ ಒಂದು ಪತ್ರದಲ್ಲಿ ಇದೆ. ನೋಡಿ, 1650 ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ನೋಡಿ, ಸದರಿ 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಆಡಳಿತಾತ್ಮಕ ಕಾರಣಗಳಿಂದ ಮರು ಹಂಚಿಕೆ ಮಾಡಲಾಗಿದ್ದು, ಘಟಕವಾರು ಹುದ್ದೆಗಳ ಮರು ಹಂಚಿಕೆ ವಿವರವನ್ನು ಅನುಬಂಧ A ಮತ್ತು ಅನುಬಂಧ B ಯಲ್ಲಿ ಲಗತ್ತಿಸಿದೆ, ಹಾಗೂ ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಘಟಕಗಳಿಂದ ಪರಿಷ್ಕೃತ ವರ್ಗೀಕರಣವನ್ನು ಪಡೆದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಕೋರಲಾಗಿದೆ. ನೋಡಿ, ಮುಂಚೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಹುದ್ದೆಗಳು ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು ಅಂತ. ಸೊ ಅದಕ್ಕೆ ಇವರು ಮತ್ತೆ ಮರು ಹಂಚಿಕೆಯನ್ನು ಮಾಡಿದ್ದಾರೆ. ಎಲ್ಲಿ ಎಷ್ಟೆಷ್ಟು ಡಿಸ್ಟಿಕ್ ವೈಸ್ ಖಾಲಿ ಇದ್ದಾವೆ, ಯಾವ ಡಿಸ್ಟಿಕಲ್ಲಿ ಖಾಲಿ ಇದೆ, ಯಾವ ಡಿಸ್ಟಿಕಲ್ಲಿ ಖಾಲಿ ಇಲ್ಲ ಅನ್ನೋದರ ಒಂದು ಮಾಹಿತಿಯನ್ನು ಅನುಬಂಧ A ಮತ್ತು R ರಲ್ಲಿ. ಸೊ ನೆಕ್ಸ್ಟ್ ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ನೋಡಿ, CPC ಹುದ್ದೆಯ ಹಂಚಿಕೆ ವಿವರ. ನೋಡಿ, ಘಟಕದ ಹೆಸರಿದೆ, ಯಾವ ಡಿಸ್ಟಿಕ್ಕಲ್ಲಿ ಡಿಸ್ಟಿಕ್ ನೇಮ್ಸ್ ಇದ್ದಾವೆ, ಹಾಗೆ ಪ್ರಸ್ತುತ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಒಂದು ಸಂಖ್ಯೆ ಕೂಡ ಇದೆ, ಮತ್ತು ಮರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಸಂಖ್ಯೆ ಇದೆ. ನೋಡೋಣ ಡಿಕ್ರೀಸ್ ಆಗಿದೆನಾ ಅಥವಾ ಇನ್ಕ್ರೀಸ್ ಆಗಿದೆನಾ ಅಂತ. ಬೆಂಗಳೂರಲ್ಲಿ NKK ಮೀನ್ಸ್ ನಾನ್ HK 2130 ಖಾಲಿ ಇದ್ದವು. HKದಲ್ಲಿ 130 ಇತ್ತು. ಈಗ NKKಯಲ್ಲಿ 2015 ಆಗಿದೆ, ಅಂದರೆ ಕಡಿಮೆ ಆಗಿದೆ 2015. ಹಾಗೆ HKದಲ್ಲಿ 175 ಆಗಿದೆ, HKದಲ್ಲಿ ಇನ್ಕ್ರೀಸ್ ಆಗಿದೆ. ಇದು ಮರು ಹಂಚಿಕೆ ಮಾಡಿದ್ದಿದ್ದು, ಓಕೆನಾ. ನಾನು ಹೇಳಿದೆ ಆಲ್ಮೋಸ್ಟ್ ಇನ್ಕ್ರೀಸ್ ಆಗುತ್ತೆ, ಬಟ್ ಇದರಲ್ಲಿ 15 ಪೋಸ್ಟ್ ಕಡಿಮೆ ಆಗಿದೆ, 115 ಪೋಸ್ಟ್ ಕಡಿಮೆ ಆಗಿದೆ ನಾನ್ HKದಲ್ಲಿ. ನೆಕ್ಸ್ಟ್ ನೋಡಿ, ಮೈಸೂರು ಸಿಟಿ ನಾನ್ HKದಲ್ಲಿ 70, HKದಲ್ಲಿ ಇಲ್ಲ, ಬಟ್ ಇಲ್ಲಿ ನೋಡಿ ಅದೇ 70 ಕಂಟಿನ್ಯೂ ಆಗಿದೆ.
ನೆಕ್ಸ್ಟು ಮಂಗಳೂರು ಸಿಟಿಯಲ್ಲಿ 125 ನಾನ್ HK, ಹಾಗೆ 125 ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಹುಬ್ಳಿ ಧಾರವಾಡ ಸಿಟಿ 75 ಇದೆ, ಇಲ್ಲಿ ಕೂಡ ಅದೇ 75, ಯಾವುದು ಡಿಕ್ರೀಸ್ ಆಗಿಲ್ಲ, ಇನ್ಕ್ರೀಸ್ ಕೂಡ ಆಗಿಲ್ಲ. ಸೊ ಬೆಂಗಳೂರು ಸಿಟಿಯಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ನೆಕ್ಸ್ಟು ಕಲಬುರ್ಗಿ ಸಿಟಿ, ಇದು HK ಬರೋದ್ರಿಂದ HK ಮಾತ್ರ ಕೊಟ್ಟಿದ್ದಾರೆ. 49 ಆ್ಯಸ್ ಇಟ್ ಈಸ್ ಹಾಗೇ ಇದೆ. ನೆಕ್ಸ್ಟು ಬ್ಯಾಂಗ್ಳೂರಲ್ಲಿ ನೋಡ್ಬೋದು ನೀವು 2 PDF ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟಿಕ್ ವೈಸ್ ಇದರಲ್ಲಿ ಇದ್ದಾವೆ. ತುಮಕೂರು ನೋಡಿ 50 ಪೋಸ್ಟು, ಇದು ನಾನ್ HK ಬರುತ್ತೆ. ಸೊ ಇಲ್ಲಿ ಕೂಡ ಆ್ಯಸ್ ಇಟ್ ಈಸ್ 50 ಇದೆ. ನೆಕ್ಸ್ಟ್ ಕೋಲಾರ 30 ಇದೆ, ಇಲ್ಲಿ ಕೂಡ 30 ಇದೆ. ನೆಕ್ಸ್ಟ್ ರಾಮನಗರದಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 50 ಇದೆ, ಆ್ಯಸ್ ಇಟ್ ಈಸ್ 50 ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ನೋಡಿ ಚಾಮರಾಜನಗರ 50 ಇದೆ, ಹಾಸನ 50 ಇದೆ, ಕೊಡಗು 50, ಎಲ್ಲ 50 ಇದೆ. ಸೊ ಏನಾದರೂ ಇನ್ಕ್ರೀಸ್ ಆಗಿದೆನಾ ಅಂತ ನೋಡೋದಾದರೆ ಶಿವಮೊಗ್ಗದಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲಿ 80 ಇದೆ, ಇಲ್ಲಿ 100 ಆಗಿದೆ. ಸೊ 20 ಪೋಸ್ಟ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಹಾಗೆ ನೋಡಿ ಕಲಬುರ್ಗಿಲಿ 2 ಟೈಮ್ಸ್ ಕೊಟ್ಟಿದ್ದಾರೆ, 114 ಮತ್ತು ಇಲ್ಲಿ 125 ಇನ್ಕ್ರೀಸ್ ಆಗಿದೆ. ಅಷ್ಟು ನಮಗೆ ಟೋಟಲ್ ಆಗಿ ಒಂದು ಬಳ್ಳಾರಿಯಲ್ಲಿ 40 ಇದೆ, ಇಲ್ಲಿ ಕೂಡ 40 ಇದೆ. ಸೊ ನಮಗೆ ಎಲ್ಲ ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 4114, ಇದು ಸಿವಿಲ್ ಕಾನ್ಸ್ಟೇಬಲ್. ಓಕೆನಾ. ಸೊ ಇಷ್ಟು ಡಿಸ್ಟಿಕ್ ವೈಸು ಹಂಚಿಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ APC ಹುದ್ದೆಯ ಹಂಚಿಕೆ ವಿವರ, ಇದು APCಗೆ ಸಂಬಂಧಪಟ್ಟಂಥದ್ದು. ಬ್ಯಾಂಗ್ಳೂರು ಸಿಟಿಲಿ 83, NKK ಮೀನ್ಸ್ ನಾನ್ HK 918. ಸೊ ಇಲ್ಲಿ 949 ಇನ್ಕ್ರೀಸ್ ಆಗಿದೆ, HK ಕಡಿಮೆ ಆಗಿದೆ 37. ನೆಕ್ಸ್ಟ್ ಬೆಂಗಳೂರು ಸಿಟಿಲಿ ನೋಡ್ಬೋದು 50, ಇಲ್ಲಿ 55 ಇದೆ, ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು SD ಕೋಟೆನಾ ಇದು, ಇಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ನೆಕ್ಸ್ಟ್ ಮಂಗಳೂರು ಸಿಟಿಲಿ 15 ಇದೆ, ಸೊ ಇಲ್ಲಿ 15 ಕಂಟಿನ್ಯೂ ಆಗಿದೆ. ನೀವು ನೋಡ್ತಾ ಇರೋ ಹಾಗೆ ಬೆಳಗಾವಿಲಿ ಯಾವುದೂ ಇಲ್ಲ, ಕಲಬುರ್ಗಿಲಿ ಯಾವುದೂ ಇಲ್ಲ CPC. ನೆಕ್ಸ್ಟು ಬ್ಯಾಂಗ್ಳೂರಲ್ಲಿ 20 ಇದೆ, ತುಮಕೂರಲ್ಲಿ ಯಾವುದೇ ಖಾಲಿ ಇಲ್ಲ, ಕೋಲಾರಲ್ಲಿಲ್ಲ, KGF ಇಲ್ಲ, ರಾಮನಗರ ಇಲ್ಲ. ನೆಕ್ಸ್ಟ್ ನೋಡ್ಬೋದು ಚಿಕ್ಕಬಳ್ಳಾಪುರದಲ್ಲಿ 45 ಇದೆ, ಹಾಗೆ ಇಲ್ಲಿ 35 ಡಿಕ್ರೀಸ್ ಆಗಿದೆ, 10 ಪೋಸ್ಟು. ನೆಕ್ಸ್ಟ್ ಮೈಸೂರಲ್ಲಿ 40 ಇತ್ತು, ಈಗ 25 ಆಗಿದೆ, 15 ಗಾನ್ ಕೇಸ್. ನೆಕ್ಸ್ಟ್ ಕೊಡಗಿನಲ್ಲಿ 35, ಇಲ್ಲಿ ಕೂಡ 35 ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಸೊ ನೋಡ್ಬೋದು ಎಲ್ಲ ಡಿಸ್ಟಿಕ್ ವೈಸ್ ತೋರಿಸ್ತಾ ಇದ್ದೀನಿ ನಾನು. ನಿಮ್ಮ ಡಿಸ್ಟಿಕ್ ಎಲ್ಲಿ ಬರುತ್ತೆ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೀವು ಬೆಸ್ಟು ಏನಂತ ಹೇಳಿದ್ರೆ ನಿಮ್ಮ ಡಿಸ್ಟಿಕ್ಕಲ್ಲೇ ಅಪ್ಲೈ ಮಾಡ್ಕೊಳ್ಳೋದು ಬೆಸ್ಟು. ಯಾಕೆ ಅಂತಂದರೆ ಕೆಲವರು ಸ್ಕಿಪ್ ಮಾಡ್ತಾರೆ, ನಮ್ಮ ಡಿಸ್ಟಿಕ್ಕಿಗೆ ಬೇಡ, ಕಡಿಮೆ ಇದ್ದಾವೆ ಅನ್ನೋ ಒಂದು ರೀಸನ್ಸ್ಗೆ. ಹಾಗೆಲ್ಲ ಮಾಡ್ಕೋಬೇಡಿ. ಈವನ್ 1 ಅಥವಾ 2 ಪೋಸ್ಟ್ ಇದ್ದರೂ ಸಹ ನಿಮ್ಮ ಒಂದು ಡಿಸ್ಟಿಕ್ಕಿಗೆ ಹಾಕ್ಕೊಳ್ಳಿ. ಯಾಕೆಂತಂದರೆ ಅದರಲ್ಲೂ HK ಆಸ್ಪಿರೆಂಟ್ಸ್ ಏನಿರ್ತೀರ, ನಾನ್ HKಗೆ ದಯವಿಟ್ಟು ಹಾಕೋಕ್ಕೆ ಹೋಗ್ಬೇಡಿ, HKದಲ್ಲಿ ಕಡಿಮೆ ಇದ್ದಾವೆ ಅಂಥೇಳಿ. ಸೊ ನಿಮ್ಮ ಒಂದು ಡಿಸ್ಟಿಕ್ಕಲ್ಲೇ ಹಾಕೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ. ಯಾಕೆಂದರೆ ನಾನ್ HKಗೆ ಬಂತಂದರೆ ಅಲ್ಲಿ ಸಿಕ್ಕಾಪಟ್ಟೆ ಇದಿರುತ್ತೆ, ಕಾಂಪಿಟೇಷನ್ ಇರುತ್ತೆ. HKದವರು ಆಲ್ಮೋಸ್ಟ್ HKದಲ್ಲಿನೇ ಇದು ಮಾಡಿ ಪ್ರಿಫರೆನ್ಸ್ ಕೊಡಿ. ಕೆಲವರು ಅವ್ರ ಡಿಸ್ಟಿಕ್ಕನ್ನು ಬಿಟ್ಟು ಬೇರೆ ಬೇರೆ ಡಿಸ್ಟಿಕ್ಕಿಗೆಲ್ಲ ಹಾಕ್ತಾ ಇರ್ತಾರೆ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಡಿಸ್ಟಿಕ್ ವೈಸೇ ಹಾಕ್ಕೊಳ್ಳಿ. ಸಮ್ಟೈಮ್ಸು ಬೇರೆ ಡಿಸ್ಟಿಕ್ಕಿಗೆ ಹಾಕಿರ್ತೀವಿ, ಅಲ್ಲಿ ಕಟ್ ಆಫ್ ಜಾಸ್ತಿ ಇರುತ್ತೆ, ನಮ್ಮ ಡಿಸ್ಟಿಕ್ಕಿಗಲ್ಲಿ ಕಡಿಮೆ ಇರುತ್ತೆ. ಸೊ ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಇಷ್ಟು ಸೀಟ್ಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಸೊ ನೇಮಕಾತಿ ಯಾವಾಗುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಹೇಳಿದ್ದೀನಿ. ಸೊ ಆ ವಿಡಿಯೋನ ವಾಚ್ ಮಾಡಿ. ಸೊ ಇಷ್ಟು ಈ ಒಂದು ವಿಡಿಯೋನ ಒಂದು ಮಾಹಿತಿ ಆಗಿತ್ತು. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.